ನಮಃ. ಹರಿ ಓಂ. ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಶ್ರೀ ಕ್ಷೇತ್ರ ಮುರುಗೋಡದವರೆಗೆ 26ನೇ ಈ ಒಂದು ಪಾದಯಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಇವತ್ತೇ ಭಾಗವಹಿಸ್ತಾ ಇದ್ದೇವೆ. ಸದ್ಗುರುಗಳ ಒಂದು ಸಾನ್ನಿಧ್ಯ ಇವತ್ತು ನಮ್ಮನ್ನೆಲ್ಲರನ್ನ ಪುನೀತರನ್ನಾಗಿ ಮಾಡಿದೆ. ಶ್ರೀ ಕ್ಷೇತ್ರ ಕನವಳ್ಳಿ ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ. ಕಣ್ಣೂರಹಳ್ಳಿ ಕನವಳ್ಳಿ ಅಥವಾ ಕಣ್ವ ಮಹರ್ಷಿಗಳ ತಪೋಭೂಮಿ ಕನವಳ್ಳಿ ಅಂತ ನಾವು ಹೇಳ್ತೇವೆ. ಅಲ್ಲಿ ಸ್ವಯಂ ಪಾರ್ವತಿ ಪರಮೇಶ್ವರರ ಒಂದು ಸ್ವಯಂ ಸಿದ್ಧಿ ಕ್ಷೇತ್ರವಾಗಿದೆ. ಅಂಥ ಕ್ಷೇತ್ರದಲ್ಲಿ ಶುಕ್ಲ ಯಜುರ್ವೇದಿಯ ಕಣ್ವ ಶಾಖೆಯ ಒಬ್ಬ ಮಹಾನ್ ವ್ಯಕ್ತಿ ಚಿದಂಬರ ಭಕ್ತರಾಗಿರುವಂಥ ಲಕ್ಷ್ಮಣ ಗೌಡರು ಲಕ್ಷ್ಮಣ್ ಪಾಟೀಲ್ ಅವರ ಮನೆತನದಲ್ಲಿ ಅವರಿಗೆ ನಾರಾಯಣ ಭಗವಾನರ ಆಶೀರ್ವಾದದಿಂದ ಶ್ರೀಯುತ ಚಿದಂಬರ ಮೂರ್ತಿಯವರ ಜನನ ಆಗ್ತದೆ. ಅವರ ಧರ್ಮಪತ್ನಿ ಆದಂಥ ಶ್ರೀಮತಿ ಸರೋಜಾದೇವಿಯವರು ಅವರ ಪುತ್ರರಾಗಿ ನಮ್ಮ ಸದ್ಗುರುಗಳ ಜನನ ಆಗ್ತದೆ. ಅವರು 18ನೇ ಅಕ್ಟೋಬರ್ 1957ರಲ್ಲಿ ಭೂಮಿಗೆ ಅವತಾರ ಮಾಡ್ತಾರೆ. ಈ ಒಂದು ಭಾಗ್ಯ ಎಷ್ಟಿದೆ ಅಂತಂದರೆ, ಬಾಲ್ಯದಲ್ಲಿ ಸೌಮ್ಯವಾಗಿರುವಂಥವರು, ಶ್ರೇಷ್ಠ ಸಾಧಕರು, ಶ್ವೇತಧಾರಿಗಳು. ಅವರನ್ನು ನಾವು ಭಾಳ ಜನ ಅಭಿನವ ರಾಜಾರಾಮರು ಅಂತ ಕರೀತಾರೆ. ಇವರು 1999ರಲ್ಲಿ ಕೋಟಿಲಿಂಗಾರ್ಚನೆಯನ್ನು ಮಾಡಿದರು. ನಂತರ 2004ರಲ್ಲಿ 108 ಕೋಟಿ ಚಿದಂಬರ ಜಪಯಜ್ಞೆಯನ್ನು ಮಾಡಿದರು. ನಂತರ ಈಗ ಅವರ ಸದ್ಯದಲ್ಲಿ ಪ್ರಸ್ತುತ ವರ್ಷದಲ್ಲಿ 108 ನಾಮಸಪ್ತಾಹ ಚಿದಂಬರ ನಾಮಸಪ್ತಾಹ ನಡೀತಾ ಇದೆ. ಇವರ ಆಗಮನದಿಂದ ಏನು ಒಂದು ಕುಗ್ರಾಮ ಅಂತ ನಾವು ಹೇಳ್ತಿದ್ವಿ, ಆ ಒಂದು ಕರ್ಕಿಹಳ್ಳಿ ಸುಕ್ಷೇತ್ರವಾಗಿ ಇವತ್ತೇ ಪ್ರಜ್ವಲಿಸ್ತಾ ಇದೆ. ಅಲ್ಲಿ ಹನಿ ನೀರಿಗಾಗಿ ಪರಿತಪಿಸಿದಂಥ ಜನ ಈಗ ನೀರಿನ ಸಮೃದ್ಧಿಯನ್ನು ಪಡೆದಿದ್ದಾರೆ. ಕಂದಮ್ಮಗಳಿಗೆ ಒಂದು ಶಾಲೆಯು ಒಂದು ಪ್ರಾರಂಭ ಆಗಿದೆ. ಅಂಥ ಕ್ಷೇತ್ರ ಇವತ್ತೇ ನಮ್ಮೆಲ್ಲರಿಗೂ ಒಂದು ಪುಣ್ಯಭೂಮಿಯಾಗಿ ದೊರೀತಾ ಇದೆ. ಜೊತೆಗೆ ಇವರು ಶ್ರೇಷ್ಠ ಶಿಷ್ಯೋತ್ತಮರಂತ ನಾವು ಭಾವಿಸ್ತೇವೆ. ಯಾಕಂದರೆ ತಮ್ಮ ಪರಮಗುರುಗಳಾದ ಪರಮಪೂಜ್ಯ ಶಂಕರ ದೀಕ್ಷಿತರ ಶಿಷ್ಯರಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಉಪದೇಶದಿಂದ ಶ್ರೀ ಕ್ಷೇತ್ರ ಕನವಳ್ಳಿಯಲ್ಲಿ ಒಂದು ಪಾದಿಕಾ ಮಂದಿರವನ್ನು ತೆಗೆದು ತಮ್ಮ ಗುರುಗಳ ವೈಭವವನ್ನು ತೋರಿಸ್ಬೇಕಂತ ಅಲ್ಲಿ ಒಂದು ಪಾದಿಕಾ ಮಂದಿರದ ಜೊತೆಗೆ ಪ್ರತಿ ವರ್ಷ ಆ ಸದ್ಗುರುಗಳ ರಥವನ್ನು ಎಳೆದು ತೇರನ್ನು ಎಳೆದು ಅವರಿಗೆ ಗೌರವ ಸಮರ್ಪಿಸುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಇದೆಲ್ಲ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಇವತ್ತಿನ ದಿನ ಧನ್ಯ ದಿವಸ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಅವರ ಸಾನ್ನಿಧ್ಯದಲ್ಲಿ ನಾವು ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರ ಅಮೃತವಾಣಿಯನ್ನು ತಮ್ಮ ಭಕ್ತವೃಂದಕ್ಕೆ ಈ ಒಂದು ಸಂದರ್ಶನದ ಮೂಲಕ ನಾವು ಕೊಡಲಿಕ್ಕೆ ಇಚ್ಛಾಪಡ್ತಾ ಇದ್ದೇವೆ. ಜೊತೆಗೆ ಅವರ ವಾಣಿಯ ಅದ್ಭುತವನ್ನು ನಾವೆಲ್ಲ ಸವಿಯೋಣ ಅಂತ ಹೇಳ್ತಾ, ನಮಗೆ ತಿಳಿದ ಮಟ್ಟಿಗೆ ಆ ಪರಮಪೂಜ್ಯರನ್ನು ಪರಿಚಯಿಸುವುದು ಅಷ್ಟು ಸುಲಭವಲ್ಲ. ಆದರೂ ನಮ್ಮ ತೊದಲು ನುಡಿಯಲ್ಲಿ 4 ಮಾತುಗಳೊಂದಿಗೆ ಅವರನ್ನು ಪರಿಚಯಿಸಿದ್ದೇನೆ. ಈಗ ಅವರನ್ನು ನಾನು 4 ಅಮೃತವಾಣಿಯ ಮುಖಾಂತರ ನಮ್ಮನ್ನು ಸಂತೋಷಪಡಿಸಬೇಕು ಅಂತ ಕೇಳ್ತಾ ಇದ್ದೇನೆ. ನನ್ನ ಮೊದಲನೇ ಪ್ರಶ್ನೆ, ಈ ದಿಂಡಿ ಅಂದರೆ ನಮ್ಮ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕದೊಳಗೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಕನವಳ್ಳಿಯಿಂದ ಮುರುಗೋಡಕ್ಕೆ ಮತ್ತು ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಮುರುಗೋಡಕ್ಕೆ 2 ಪಾದಯಾತ್ರೆಗಳು ಅಂದರೆ ದಿಂಡಿ ಯಾತ್ರೆಗಳು ನಡೀತಾ ಇವೆ. ಬಹಳ ಜನ ಈ ಬರುವ ಮಾರ್ಗದಲ್ಲಿ ಜಾತಕ ಪಕ್ಷಿಯಂತೆ ದಿಂಡಿಯನ್ನು ಕಾಯ್ತಾ ಇರ್ತಾರೆ. ಬಂದಾಗ ಸಂಭ್ರಮ, ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತದೆ. ಎಲ್ಲ ಜನ ಭಾಳ ಸಂತೋಷದಿಂದ ಆ ಸಂತರನ್ನು ಸ್ವಾಗತಿಸಿ ಏನೋ ಒಂದು ಮುತ್ತನ್ನು ಪಡೆದೇವೆ, ಏನೋ ಒಂದು ವಜ್ರವನ್ನು ಪಡೆದೇವೆ ಅನ್ನೋ ಸಂತೋಷದಲ್ಲಿ ಆನಂದದಿಂದ ತೇರಾಡ್ತಾ ಇರ್ತಾರೆ. ಅವರು ಹೋದ ತಕ್ಷಣ ಈ ಮದುಮಗಳನ್ನು ಗಂಡನ ಮನೆಗೆ ಕಳಿಸಿದ ಮೇಲೆ ಹೇಗೆ ಒಂದು ವಾತಾವರಣ ಸೃಷ್ಟಿಯಾಗಿರ್ತದೆ, ಹಂಗೆ ಭಾಳ ನೊಂದ್ಕೊಂಡು ಏನೋ ಹೋಗ್ಬಿಟ್ರಲ್ಪ ಸಂತರು ಹೋಗ್ಬಿಟ್ರು ಅಂತ ಒಂದು ದುಃಖದ ವಾತಾವರಣದಲ್ಲಿ ಅವರಿರ್ತಾರೆ. ಅಂತ ಈ ದಿಂಡಿಯ ಶ್ರೇಷ್ಠತೆ ಎಷ್ಟಿದೆ ಅನ್ನೋದನ್ನು ಅವ್ರ ಮುಖಾಂತರ ಕೇಳ್ಕೊಳ್ಳೋಣ. ಈ ದಿಂಡಿಯ ಬಗ್ಗೆ ತಮ್ಮ ಅಮೃತವಾಣಿ ಏನು ಗುರುಗಳೇ?
ಕ್ಷೇತ್ರ ಕರ್ಕಿಹಳ್ಳಿಯಲ್ಲಿ ನಮ್ಮ ಗುರು ಮಹಾರಾಜರಾದಂಥ ಶಂಕರ ದೀಕ್ಷಿತ್ ಗುರು ಮಹಾರಾಜರು ನಮಗೆ ಪಾರ್ಥಿವೇಶ್ವರ ಪೂಜೆಯನ್ನು ಅನುಗ್ರಹ ಮಾಡಿದರು. ಆ ನಂತರದಲ್ಲಿ ಕರ್ಕಿಹಳ್ಳಿಯಿಂದ ಮತ್ತು ಕನ್ನವಳ್ಳಿಯಿಂದ ಯಾವ ದಿಂಡಿ ಪಾದಯಾತ್ರೆಗಳನ್ನು ಆರಂಭ ಮಾಡಿದ್ವಿ. ಪಾದಯಾತ್ರೆ ಅಂದರೆ ಕಲಿಯುಗದಲ್ಲಿ ಇದೊಂದು ಭಗವಂತನನ್ನು ಕೀರ್ತಿಸ್ತಕ್ಕಂಥ ಒಂದು ಸೌಭಾಗ್ಯ. ಘರೋಗಿ ತುಷಿ ನಾಮ ಹ್ಯಾವೆ ನವಲಕ್ಷ ಪತಾಕ ದರ್ಶನೀಯಾವೆ ಎನ್ನುವ ರಾಜಾರಾಮ್ ಮಹಾರಾಜರ ವಾಣಿಯಂತೆ ಈ ಯಾವ ಪಾದಯಾತ್ರೆಯ ಮೂಲಕವಾಗಿ ಮನೆ ಮನೆಯಲ್ಲಿ ಈ ಭಗವಂತನ ನಾಮ ಗರ್ಜನೆ ಆಗಬೇಕು ಮತ್ತು ಚಿದಂಬರ ನಾಮ ವೈಭವ ದಿಗ್ದಿಗಂತಗಳಲ್ಲಿ ಪ್ರಸಾರ ಆಗಬೇಕು. ಚಿದಂಬರನ ನಾಮ ಒಂದೇ ಕಲಿಯುಗದಲ್ಲಿ ತರಣೋಪಾಯವಾಗಿದೆ ಅಂತಕ್ಕಂಥದ್ದು. ಯಾಕಂದರೆ ಈಗ ಕಲಿಯುಗದಲ್ಲಿ ಕಠಿಣ ಸಾಧನೆಗಳನ್ನು ಮಾಡಲಿಕ್ಕೆ ಎಲ್ಲರಿಗೂ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಯಾವ ನಾಮ ಪರತ ಮಂತ್ರನಾಹಿ ವೇದಶಾಸ್ತ್ರ ರೀತಿ ಗುಹಾಹಿ ಎನ್ನುವಂತೆ ರಾಜಾರಾಮ್ ಮಹಾರಾಜರು ಹೇಳುವಂತೆ ನಾಮ ಸ್ಮರಣೆಯನ್ನೇ ಎಲ್ಲರಿಗೂ ಇದು ಒಂದು ನಾಮಸ್ಮರಣೆಯಿಂದ ಈ ಭಾವರೋಗವನ್ನು ದಾಟಲಿಕ್ಕೆ ಒಂದು ಸರಳ ಉಪಾಯ ಅಂತಕ್ಕಂಥದ್ದಾಗಿದೆ. ಈ ಯಾವ ಪಾದಯಾತ್ರೆ ನಮಗೆ ಆರಂಭದಲ್ಲಿ ಮಾಡಬೇಕಂತ ಹುಟ್ಟಿದ್ದು ಹೇಗೆ ಅಂತ ತಿಳ್ಕೊಂಡು ಕೇಳಿದರೆ, ಮೊದಲಿಗೆ ನಾವು ಕನ್ನವಳ್ಳಿಯಲ್ಲಿ ನಮ್ಮ ಗುರುಗಳ ದರ್ಶನ ಆಯಿತು. ಗುರುಗಳ ಒಂದು ಕೃಪಾಶೀರ್ವಾದದಿಂದ ನಾವು ಆರೋಗ್ಯ ಇಲಾಖೆಯಲ್ಲಿರೋದಾದ್ದರಿಂದ ನಮಗೆ ಎರಡು ವರ್ಷಕ್ಕೊಮ್ಮೆ ಸರೆಂಡರ್ ಲೀವ್ ಬೆನಿಫಿಟ್ ಅಂತಕ್ಕಂಥ ಸಿಗ್ತದೆ. ಆ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿ ಈ ಭಗವಾನ್ ಚಿದಂಬರೇಶ್ವರನ ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೇಳಿ ನಾವು ಮತ್ತು ದೇವಗಿರಿಯಲ್ಲಿ ಪಾಂಡಣ್ಣ ಅಂತಕ್ಕಂಥವರಿದ್ದರು. ಅವರು ಮತ್ತೆ ಇಬ್ಬರು ಸೇರಿಕೊಂಡು ಮತ್ತು ಈ ಯಾವ ದೇವಗಿರಿಯಲ್ಲಿ ಇನ್ನೊಬ್ಬ ಸಂತರಾದಂತಹ ಮಾರ್ತಾಂಡಣ್ಣವರು ಅಂತ ತಿಳ್ಕೊಂಡು ಹೇಳಿದರು. ಅವರು ಮತ್ತು ಬಿಳ್ಳಪ್ಪನವರು ಅಂತ ತಿಳ್ಕೊಂಡು ಹೇಳಿ 4 ಜನ ಹೋಗಿ ಮೊದಲಿಗೆ ಯಾವ ಚಿದಂಬರೇಶ್ವರನ ಕ್ಷೇತ್ರವಾದಂಥ ಮುರುಗೋಡಕ್ಕೆ ಪಾದಯಾತ್ರೆಯನ್ನು ಆರಂಭ ಮಾಡಿದ್ವಿ. ಆರಂಭದಲ್ಲಿ ಈ ಯಾವ ಪಾದಯಾತ್ರೆಯಲ್ಲಿ ನಮಗೆ ಸಾಕಷ್ಟು ಅನುಭವಗಳಾದವು. ಚಿದಂಬರ ಮಹಾರಾಜರ ಒಂದು ವೈಭವ ಅಂತಕ್ಕಂಥದ್ದು ನಾವು ಸವಿಬೇಕಾಗಿದ್ದರೆ ಪಾದಯಾತ್ರೆಯಲ್ಲೇ ಸವಿಬೇಕು ಅಂತ ತಿಳ್ಕೊಂಡು ಹೇಳಿ. ಯಾಕಂದರೆ ನಾವು ಒಂದು ಬಸ್ಸಿನ ಮಾರ್ಗದಿಂದ ಬೇರೆ ವಾಹನ ಮಾರ್ಗದಿಂದ ಆಗಲಿ ಮತ್ತಿನ್ಯಾವುದಾದ್ರೂ ಮಾಧ್ಯಮದಲ್ಲಿ ನಾವು ಮುರುಗೋಡಕ್ಕೆ ಹೋಗಿ ಬಂದರೆ ಅಷ್ಟೊಂದು ನಮಗೆ ಈ ಯಾವ ಮಹಾಸ್ವಾಮಿಯ ವೈಭವ ಅಂತಕ್ಕಂಥದ್ದು ನಮಗೆ ಮಂದಟ್ಟಾಗಲಿಕ್ಕಿಲ್ಲ. ಪಾದಯಾತ್ರೆಯಲ್ಲಿ ಹೆಜ್ಜೆಗೆ ಭಗವಂತನ ದರ್ಶನ ಮತ್ತು ಪಾದಯಾತ್ರೆಯಲ್ಲಿ ದಾರಿಯಲ್ಲಿ ಉದ್ದಕ್ಕೂ ಭಕ್ತರು ವೈವಿಧ್ಯಮಯವಾಗಿರ್ತಕ್ಕಂಥ ಭಕ್ತರು, ಅವರಲ್ಲಿರ್ತಕ್ಕಂಥ ಮನೋಭಾವ, ಅವರಲ್ಲಿರ್ತಕ್ಕಂಥ ಇದೊಂದು ಸತ್ಕಾರ, ಅವರಲ್ಲಿರ್ತಕ್ಕಂಥ ಒಂದು ಪ್ರೇಮ ಆತಿಥ್ಯ ಇವುದನ್ನು ನೋಡಿದರೆ ಚಿದಂಬರ ಮಹಾಸ್ವಾಮಿಗಳನ್ನು ನಾವು ಎಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಭಾವವನ್ನು ನಾವು ಪಡಿತಾ ಇದ್ದೇವೆ. ಮತ್ತು ಚಿದಂಬರ ಮಹಾರಾಜರ ಕ್ಷೇತ್ರವಾದಂಥ ಮುರುಗೋಡಕ್ಕೆ ಮೊದಲಿಗೆ ನಾವು ಕನ್ನವಳ್ಳಿಯಿಂದ ಕೆಂಗೇರಿಗೆ ಹೋದ್ವಿ. ಆ ನಂತರದಲ್ಲಿ 20 ವರ್ಷಗಳಾದವು. ಆ ನಂತರದಲ್ಲಿ ನಾವು ಕರ್ಕಿಹಳ್ಳಿ ಗುರುಗಳ ಒಂದು ಕ್ಷೇತ್ರದಿಂದ ಪಾದಯಾತ್ರೆಯನ್ನು ಆರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಕರ್ಕಿಹಳ್ಳಿ ಕ್ಷೇತ್ರದ ಗುರುಗಳ ಪುತ್ರರಾದಂತಹ ನೀಲಕಂಠ ದೀಕ್ಷಿತ್ ಗುರು ಮಹಾರಾಜರು ಸಹ ಅದಕ್ಕೆ ಒಪ್ಪಿಕೊಂಡು ನಮ್ಮ ಜೊತೆಗೂಡಿ ಯಾವ ಪಾದಯಾತ್ರೆಯಲ್ಲಿ ಅನುಕೂಲ ಮಾಡಿಕೊಂಡರು. ಹೀಗಾಗಿ ಈ ಯಾವ ಕರ್ಕಿಹಳ್ಳಿಯಿಂದ ಮತ್ತು ಕನ್ನವಳ್ಳಿಯಿಂದ 2 ದಿಂಡಿಗಳು ಕ್ಷೇತ್ರ ಮುರುಗೋಡಕ್ಕೆ ಹೋಗ್ತಕ್ಕಂಥವಾಗಿದ್ದಾವೆ. ಕ್ಷೇತ್ರ ಮುರುಗೋಡಕ್ಕೆ ಹೋಗಬೇಕಾದ್ರೆ ದಾರಿಯುದ್ದಕ್ಕೆ ಈಗ ಅಂತೂ ಆರಂಭದಲ್ಲಿ ನಾವು ಪ್ರಥಮತಃ ಬಹಳ ಒಂದು ಅನುಕೂಲತೆಗಳನ್ನು ನಾವು ಪಡೆದಿರಲಿಲ್ಲ. ಈಗ ದಾರಿಯುದ್ದಕ್ಕೂ ಭಕ್ತರ ಒಂದು ವಿಶೇಷ ಆಕರ್ಷಣೆ, ಭಕ್ತರ ಒಂದು ವಿಶೇಷ ಒಂದು ಸತ್ಕಾರವನ್ನು ನೋಡಿದರೆ
ಚಿದಂಬರ ಮಹಾಸ್ವಾಮಿಗಳ ವೈಭವವನ್ನು ಪಾದಯಾತ್ರೆಯಲ್ಲೇ ನಾವು ಕಾಣಬೇಕು ಅಂತಕ್ಕಂಥದ್ದು ಭಾವನೆ. ಹಾಗಾಗಿ ಚಿದಂಬರನ ಕೀರ್ತಿಯನ್ನು ದಿಗ್ವಿಜಯ ಕಾಯ್ದರೆ ಸಂತ ರಾಜಾರಾಮ್ ಗುರು ಮಹಾರಾಜರು ಈ ಯಾವ ಪಾದಯಾತ್ರೆಯನ್ನು ಹುಟ್ಟು ಹಾಕಿದ್ದಾರೆ. ಆರಂಭದಲ್ಲಿ ಚಿದಂಬರ ಮಹಾಸ್ವಾಮಿಗಳ ಒಂದು ಯಥೋತ್ಸವ ಯಾತ್ರೆ ಶ್ರೀ ವಾರಿಕರಿ ಪ್ರತಿವರ್ಷಿ ಐಸೇ ಸಾಂಗಾವೆ ಸರ್ವಾಸಿ ಮಾಝಿ ವಿನಂತಿ ಪಾಯಸಿ ಎನ್ನುವಂತೆ ಸಂತ ರಾಜಾರಾಮ್ ಮಹಾರಾಜರು ಈ ಕೆಂಗೇರಿಯಲ್ಲಿ ಆಗ್ತಕ್ಕಂಥ ಸೇವಾಮುಕ್ತ ಉತ್ಸವಕ್ಕೆ ಪಾದಯಾತ್ರೆಯಿಂದ ಬಂದರೆ ಬರ್ರಿ, ಪ್ರತಿಯೊಬ್ಬರೂ ಬರ್ರಿ ಅಂತಕೊಂಡು ಹೇಳಿ ಆದೇಶ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ರಾಜಾರಾಮ್ ಮಹಾರಾಜರ ಸಂಪ್ರದಾಯವನ್ನು ಇವತ್ತಿನ ದಿನಮಾನಗಳಲ್ಲಿ ಕಾಣಬೇಕಾಗಿದ್ದರೆ ಈ ಸಂತ ಭಕ್ತರೆಲ್ಲರೂ ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡೋದರಿಂದ ಕಾಣಬಹುದಾಗಿದೆ. ಈ ಪಾದಯಾತ್ರೆಯಿಂದ ಸಾಕಷ್ಟು ಭಕ್ತರು ಉದ್ಧಾರವಾಗಿದ್ದಾರೆ ಮತ್ತು ಸಾತ್ವಿಕ ಮಾರ್ಗದಲ್ಲಿ ನಡೀತಕ್ಕಂಥವರಾಗಿದ್ದಾರೆ ಮತ್ತು ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದ್ದಿರ್ತಕ್ಕಂಥವರಾಗಿದ್ದಾರೆ ಮತ್ತು ಪಾರಮಾರ್ಥದಲ್ಲಿ ಒಂದು ಪರಮವಾದಂತಹ ಮಾರ್ಗವನ್ನು ಈ ಪಾದಯಾತ್ರೆ ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥದ್ದಾಗಿದೆ. ಈ ಪ್ರಕಾರವಾಗಿರ್ತಕ್ಕಂಥ ಈ ಪಾದಯಾತ್ರೆಯನ್ನು ನಾವು ಕಲ್ಪವರಿನಾಂದು ವಂಶ ಪರಂಪರೆ ಜಯ ಚಿದಂಬರ ಒಡೆಮನೆ ಎನ್ನುವ ರಾಜಾರಾಮ್ ಮಹಾರಾಜರ ಬಂದಂತೆ ಕಲ್ಪಗಳವರೆಗೆ ವಂಶ ಪರಂಪರೆಯಾಗಿ ಮಹಾಸ್ವಾಮಿಗಳ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಅದರಿಂದಾಗಿ ದೇಹ ಅಂತಕ್ಕಂಥದ್ದು ಅಶಾಶ್ವತವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಜೊತೆಗೆ ಬರ್ತಕ್ಕಂಥದ್ದಲ್ಲ ಇದು. ಹಾಗಾಗಿ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದಾದ್ರೂ ಒಂದಿದ್ದರೆ ಅದು ನಾಮಸ್ಮರಣೆ ಅಂತಕ್ಕಂಥದ್ದು ಮತ್ತು ನಾಮವನ್ನೇ ನಾವು ಕೊಂಡಾಡ್ತಾ ಈ ಕೊನೆಯ ಉಸಿರನ್ನು ನಾವು ಹೇಳಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈ ಚಿದಂಬರನ ನಾಮ ಯೋಗ ಭಕ್ತಿಯೋಗ ಅಂತಕ್ಕಂಥದ್ದು ಈ ದಿಂಡಿ ಪಾದಯಾತ್ರೆಯಲ್ಲಿ ಶ್ರೇಷ್ಠವಾಗಿ ನಮಗೆ ಅನುಗ್ರಹ ಮಾಡ್ತಕ್ಕಂತಹದ್ದಾಗಿದೆ. ಇದಕ್ಕೆ ಸಾಕಷ್ಟು ಗುರು ಮಹಾರಾಜರು ಸಾಕಷ್ಟು ಶ್ರೇಷ್ಠರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮತ್ತು ಈ ಪಾದಯಾತ್ರೆಗೆ ಪ್ರತಿ ವರ್ಷ ಕೆಂಗೇರಿಯ ಪೀಠಾಧಿಕಾರಿಗಳು ಸಹ ಪ್ರತಿ ವರ್ಷ ನಮಗೆ ಆಶೀರ್ವಾದ ಮಾಡಿ ನಮಗೆ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾ ಇರ್ತಾರೆ. ಹಾಗಾಗಿ ಈ ಪಾದಯಾತ್ರೆ ಇಂದಿನ ಕಲಿಯುಗದಲ್ಲಿ ವಿಶೇಷವಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥದ್ದೊಂದು ಮಾರ್ಗವಾಗಿದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಗುರುಗಳೇ, ಈ ದಿಂಡಿ ಸಂಪ್ರದಾಯವನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದಂಥವರು ಸಂತ ಶ್ರೇಷ್ಠ ರಾಜಾರಾಮರು. ಅವರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಾ ಚಿದಂಬರ ಸಂಪ್ರದಾಯವನ್ನು ಬೆಳೆಸ್ಕೋತಾ ಚಿದಂಬರ ಒಂದು ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರು ಈ ಸಂತ ಸಂಪ್ರದಾಯವನ್ನು ಬೆಳೆಸಿದರು. ಹಾಗೆ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ನೋಡೋದಾದರೆ ಪರಮ ಪೂಜ್ಯ ಮಲ್ಹಾರ ದೀಕ್ಷಿತರು ಈ ಒಂದು ದಿಂಡಿ ಸಂಪ್ರದಾಯಕ್ಕೆ ನಾಂದಿ ಹಾಡಿದರು ಅಂತ ನನಗೆ ತಿಳಿದ ಮಟ್ಟಿಗೆ ಅನ್ನಿಸ್ತಿದೆ. ಹಾಗೆ ನೋಡಿದಾಗ ತಮಗೆ ಅಂದರೆ ಇದು ಶ್ರೀ ಕ್ಷೇತ್ರ ಕನವಳ್ಳಿಯಿಂದ ಶ್ರೀ ಕ್ಷೇತ್ರ ಕೆಂಗೇರಿ ಮುರುಗೋಡಕ್ಕೆ ಬರುವಂಥ ಒಂದು ದಿಂಡಿ ಯಾತ್ರೆ, ಆ ದಿಂಡಿ ಮಹೋತ್ಸವ ಈ ವರ್ಷದ್ದು 46ನೇ ವರ್ಷದ್ದು. ಇದು ಹೇಗೆ ಪ್ರಾರಂಭ ಆಯಿತು ಮತ್ತು ಇದಕ್ಕೆ ಮೂಲತಃ ತಮಗೆ ಪ್ರೇರಣೆ ಆಗಿದ್ದು ಹೇಗೆ ಅಥವಾ ಈ ಒಂದು ವೀಣಾ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತಮ್ಮ ಅನುಭವದ 2 ಮಾತುಗಳನ್ನು ತಿಳಿಸ್ಬೇಕಂತ ಹೇಳ್ತೀನಿ. ಮೂಲತಃ ವಾರಕರಿ ಸಂಪ್ರದಾಯಕ್ಕೆ ಗುರ್ಲ ಹೊಸೂರಿನ ಮಲ್ಹಾರ ದೀಕ್ಷಿತರಿಂದನೇ ಇದು ಆರಂಭ ಆಯಿತು. ಅದಕ್ಕೂ ಪೂರ್ವದಲ್ಲಿ ದತ್ತು ದೀಕ್ಷಿತ್ ಗುರು ಮಹಾರಾಜರು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಈ ಕಾರ್ಯಕ್ರಮ ಮೊದಲಿಗೆ ಕನವಳ್ಳಿಯಲ್ಲಿ ಎಷ್ಟೋ ದಿವಸಗಳಿಂದ ಈ ಕಾರ್ಯಕ್ರಮ ಅರ್ಥಾತ್ ಈ ಪಾದಯಾತ್ರೆ ಅಂತಕ್ಕಂಥದ್ದು ನಡೆಸ್ಕೊಂಡು ಬರ್ತಾಯಿದ್ರು ಮತ್ತು ದಿಗಂಬರ ಸಪ್ತಾಹ ಅಂತಕ್ಕಂಥದ್ದಾಗ್ತಾಯಿತ್ತು. ಅದು ಅಷ್ಟಕ್ಕೆ ನಿಂತು ಹೋಯಿತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮಗೆ ಮತ್ತು ಗುರ್ಲ ಹೊಸೂರು ಸಂಪರ್ಕದಿಂದಾಗಿ ಈ ಪಾದಯಾತ್ರೆಯನ್ನು ನಾವು ಮರುಗೋಡಕ್ಕೂ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದು. ಯಾಕಂದರೆ ಮೂಲ ಕ್ಷೇತ್ರವಾಗಿರ್ತಕ್ಕಂಥದ್ದಾದ್ದರಿಂದ ಗುರ್ಲ ಹೊಸೂರು ಸಂಪ್ರದಾಯದಲ್ಲಿ ಈ ವಾರ್ಕರಿ ಪದ್ಧತಿಯಲ್ಲಿ ವೀಣೆಯನ್ನು ಪ್ರದಾನ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಹಾಗಾಗಿ ಆ ವೀಣೆಯನ್ನು ಹಾವನೂರು ದಿಂಡಿಯಿಂದ ನಾವು ಪಡ್ಕೊಂಡ್ವಿ. ಹಾವನೂರು ದಿಂಡಿಯಲ್ಲಿ ಪ್ರತಿ ವರ್ಷ 12 ವರ್ಷಕ್ಕೊಮ್ಮೆ ಅವರು ಬದಲಾವಣೆ ಮಾಡ್ತಾ ಇರ್ತಾರೆ. ಯಾರು ಸಂಪ್ರದಾಯ ಬೆಳೆಸ್ತಾರೆ ಅವರಿಗೆ ಈ ವೀಣೆಯನ್ನು
ಪ್ರದಾನ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರ 25ನೇ ವರ್ಷದ ಒಂದು ಪಾದಯಾತ್ರೆಯಲ್ಲಿ ಕನವಳ್ಳಿಯಿಂದ ನಾವು ಹೋಗಿ ಅವರಿಗೆ ವೀಣೆಯನ್ನು ಕೇಳಿದ್ವಿ. ಆ ಪ್ರಕಾರವಾಗಿ ಅವರು ಸಂಪ್ರದಾಯವನ್ನು ಬೆಳೆಸಲಿಕ್ಕೆ ಅನುಮತಿಯನ್ನು ಕೊಟ್ಟು ವೀಣೆಯನ್ನು ನಮಗೆ ಅನುಗ್ರಹ ಮಾಡಿದರು. ಆ ನಂತರದಲ್ಲಿ ಈ ವೀಣೆಯನ್ನು ತೆಗೆದುಕೊಂಡು ನಾವು ಪ್ರತಿ ವರ್ಷ ಕನವಳ್ಳಿಯಿಂದ ನಾವು ಮುರುಗೋಡಕ್ಕೆ ಹೋಗಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮುರುಗೋಡಕ್ಕೆ ಬರುವ ಸಂಪ್ರದಾಯವನ್ನು ಹಾಕಿಕೊಂಡ್ವಿ. ಈ ಮುರುಗೋಡಕ್ಕೆ ಬಂದ ಮೇಲೆ ಆದರೂ ಸಹ ಮೊದಲಿಗೆ 4-5 ದಿವಸಗಳಲ್ಲಿ ಕನವಳ್ಳಿಯಿಂದ ಬರ್ತಿದ್ವಿ. ಆದರೆ ಕ್ಯಾಲ್ಕೊಂಡ ನಾರಾಯಣರಾಯರು ಮತ್ತು ವಿಶೇಷ ಹಿರಿಯ ಸಂತರು ಶಂಕರಣ್ಣರು, ದೇವಗಿರಿ ಶಂಕರಾಯರು ಇವರೆಲ್ಲರೂ ಸೇರಿಕೊಂಡು ಈ ದಿಂಡಿಗೆ ಒಂದು ವಿಶೇಷವಾದಂತಹದ್ದು ಮಾರ್ಗದರ್ಶನವನ್ನು ನಮಗೆ ಮಾಡಿದರು. ಅದನಂತರದಲ್ಲಿ ಅವರಿಂದ ಅವರ ಸಹಕಾರ ದಾರಿಯುದ್ದಕ್ಕೂ ಭಕ್ತರ ಒಂದು ಸಹಕಾರದಿಂದಾಗಿ ಪಾದಯಾತ್ರೆ ಅಂತಕ್ಕಂಥದ್ದು ಈಗ ವೈಭವಯುತವಾಗಿ ನಡೀತಕ್ಕಂತಹದ್ದಾಗಿದೆ. ಈ ಪಾದಯಾತ್ರೆ ಈಗ ನಮ್ಮ ಕನವಳ್ಳಿಯಿಂದ 46 ವರ್ಷ ಮತ್ತು ಕರ್ಕೇಳಿಯಿಂದ 26 ವರ್ಷ ನಡೀತಾ ಇದೆ. ಇಷ್ಟೆಲ್ಲಕ್ಕೂ ಕಾರಣೀಭೂತರಾದಂಥವರು ನಮ್ಮ ಗುರು ಮಹಾರಾಜರು, ಚಿದಂಬರೇಶ್ವರ ಮಹಾಸ್ವಾಮಿಗಳ ಒಂದು ಪರಮ ಪಾವನ ಶಿಷ್ಯರಾದಂಥ ಗುರುಲವಸೂರಿನ ದತ್ತು ದೀಕ್ಷಿತ್ ಗುರು ಮಹಾರಾಜರು, ಮಲ್ಲಾರ ದೀಕ್ಷಿತ್ ಗುರು ಮಹಾರಾಜರು ಮತ್ತು ರಾಜಾರಾಮ ಪರಂಪರೆಯ ಗುರು ಮಹಾರಾಜರು ಮತ್ತು ನಮಗೆ ಕರ್ಕಿಹಳ್ಳಿಯಿಂದ ಚಿದಂಬರ ಗುರು ಮಹಾರಾಜರ ವಂಶಸ್ಥರಾದಂಥ ಮೂರನೇ ಚಿದಂಬರೇಶ್ವರರ 3ನೇ ಮಕ್ಕಳಂಥ ಮೃತ್ಯುಂಜಯ ದೀಕ್ಷಿತ್ ಗುರು ಮಹಾರಾಜರ ಒಂದು ವಂಶಜರಂಥ ಶಂಕರ ದೀಕ್ಷಿತ್ ಗುರು ಮಹಾರಾಜರು ನಮಗೆ ಈ ವಿಷಯದಲ್ಲಿ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಅವರೆಲ್ಲರ ಒಂದು ಸಹಕಾರ ಆಶೀರ್ವಾದದ ಬಲದಿಂದ ಇವತ್ತಿನ ದಿವಸ ಈ ದಿಂಡಿ ವೈಭವಿತವಾಗಿ ನಡೀತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. 2004ಕ್ಕಿಂತ ಪೂರ್ವದಲ್ಲಿ ಏನು ಶೇಷಾಚಲ ದಿಂಡಿಯವರು ಪಾದಯಾತ್ರೆ ಮಾಡ್ತಾಯಿದ್ರು. 2004 ನಂತರ ತಾವು ಇಲ್ಲಿ ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಶ್ರೀ ಕ್ಷೇತ್ರ ಮುರುಗೋಡವರೆಗೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ರಿ. 2004ಕ್ಕಿಂತ ಪೂರ್ವದಲ್ಲಿ ಏನು ನೀವು ಈ ಶೇಷಾಚಲ ದಿಂಡಿಯಲ್ಲಿದ್ದಿರಿ, ಆವಾಗ ನೂರಾರು ಭಕ್ತರು, ಅದು ಅತಿ ದೊಡ್ಡ ದಿಂಡಿ ಅಂತನ ಈ ಭಾಗದ ಜನ ಭಾವಿಸ್ತಾ ಇದ್ದರು. ಎಷ್ಟೋ ಜನಗಳು ಪಾವನರಾದರು, ಎಷ್ಟೋ ಮನೆತನಗಳು ಉದ್ಧಾರ ಆದವು. ಈಗ ಆ ಸಂಪ್ರದಾಯ ಇನ್ನೂ ಬೆಳ್ಕೊಂಡು ಬಂದಿದೆ. ನಂತರ 2000ದಿಂದ ಅಂದರೆ ಇದು 26ನೇ ವರ್ಷದ ದಿಂಡಿ ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಶ್ರೀ ಕ್ಷೇತ್ರ ಮುರುಗೋಡಕ್ಕೆ ತಮ್ಮ ಪಾದಯಾತ್ರೆ ಪ್ರಾರಂಭ ಮಾಡಿದ್ರಿ. ಇದು ಪ್ರಾರಂಭ ಮಾಡಲಿಕ್ಕೆ ಈ ಭಾಗದ ಅಂದರೆ ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಶ್ರೀ ಕ್ಷೇತ್ರ ಮುರುಗೋಡದವರೆಗೆ ಬರುವಂಥ ಭಾಗದಲ್ಲಿ ಆ ಜನರಿಗೆ ಸಂತ ಸಂಪ್ರದಾಯ ಬೆಳೆಸೋದು ಅಥವಾ ಚಿದಂಬರ ಸಾಹಿತ್ಯ ಬೆಳೆಸಬೇಕು ಅನ್ನೋ ಉದ್ದೇಶನೋ ಅಥವಾ ಇದು ದಿಂಡಿಯ ಇನ್ನೂ ಪ್ರಭಾವ ಜಾಸ್ತಿ ಆಗಲಿ ಅನ್ನೋ ಉದ್ದೇಶನೋ ಅನ್ನೋದನ್ನು ತಾವು ತಮಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಆರಂಭದಲ್ಲಿ ಕನವಳ್ಳಿಯಿಂದ ಆರಂಭವಾದಂಥ ಮುರುಗೋಡದ ಮೂಲ ಮಹಾಕ್ಷೇತ್ರದ ಪಾದಯಾತ್ರಾ ನಮಗೆ ಪ್ರೇರಣೆ ಆಗಿದ್ದು ಕರ್ಕಿಹಳ್ಳಿಯಲ್ಲಿಂದ ಮಾಡಬೇಕು ಅಂತಕ್ಕಂಥದ್ದು ಪ್ರೇರಣೆ ಆಗಿದ್ದು. ನಾವು ಕರ್ಕಿಹಳ್ಳಿ ಗುರುಗಳು ನಮಗೆ ಪಾರ್ಥಿವ ಪ್ರವೇಶ ಮಾಡಿ ಗುರು ಪರಂಪರೆಯನ್ನು ನಮಗೆ ಕೊಟ್ಟ ಮೇಲೆ ಕರ್ಕಿಹಳ್ಳಿಯ ಒಂದು ವಿಶೇಷ ಕರ್ಕಿಹಳ್ಳಿಗೆ ನಮಗೆ ಮಹತ್ವ ಅಂತಕ್ಕಂಥದ್ದು ನಾವು ಕೊಟ್ವಿ. ಕರ್ಕಿಹಳ್ಳಿ ಕನವಳ್ಳಿಯಲ್ಲಿ ಆರಂಭದಲ್ಲಿ ವೈಭವಿತವಾಗಿ ದಿಂಡಿ ಆಯಿತು. ಆನಂತರದಲ್ಲಿ 300-400 ಜನಗಳ ತನಕ ಪ್ರತಿ ವರ್ಷ ದಿಂಡಿಗೆ ಒಂದು ಚಿದಂಬರ ಅವತಾರ ಜಯಂತಿ ಸಮಯಕ್ಕೆ ಬಂದರು. ಅದೇ ನಂತರದಲ್ಲಿ ಕರ್ಕಿಹಳ್ಳಿಯಲ್ಲಿಯೂ ಸಹ ಈಗ 26 ವರ್ಷಗಳ ಒಂದು ನಾವು ಅನುಭವದಲ್ಲಿ ಹೇಳಬೇಕಾಗ್ತದೆ. ಈ ಭಾಗದಲ್ಲಿ ಚಿದಂಬರ ಸಂಪ್ರದಾಯವನ್ನು ಹುಟ್ಟು ಹಾಕಬೇಕು ಅಂತಕ್ಕಂಥದ್ದು ಮೊದಲೇದು. ಆ ನಂತರದಲ್ಲಿ ಚಿದಂಬರ ಸಾಹಿತ್ಯವನ್ನು ಇಲ್ಲಿ ಅಭಂಗವನ್ನು ಮತ್ತು ರಾಜಾರಾಮ್ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಭಜನಾ ಕ್ರಮವನ್ನು ಪದ್ಧತಿಯನ್ನು ಎಲ್ಲ ಕಡೆಗೂ ನಾವು ಪ್ರಚಾರ ಮಾಡಬೇಕಂತಕ್ಕಂಥದ್ದು ಒಂದು ಭಾವ. ಆ ನಂತರದಲ್ಲಿ ಈ ನಮ್ಮ ಗುರುಗಳ ಕ್ಷೇತ್ರವಾದಂಥ ಕರ್ಕಿಹಳ್ಳಿಯನ್ನು ನಾವು ಯಾವುದೇ ಕಾಲಕ್ಕೂ ವೈಭವಿತವಾಗಿ ವೈಭವದ ಮಾರ್ಗದಲ್ಲಿ ನಾವು ನಡೆಸಬೇಕು ಅಂತಕ್ಕಂಥದ್ದೊಂದು ಹಿರಿಯಾಸೆ ನಮಗೆ ಈ ಕರ್ಕಿಹಳ್ಳಿಯಲ್ಲಿ ಈ 2024ರಿಂದ ದಿಂಡಿ ಆರಂಭ ಅಂತಕ್ಕಂಥದ್ದಾತು. ಆ ದಿಂಡಿ ಆರಂಭ ಆದ ನಂತರದಲ್ಲಿ ಇಲ್ಲಿಯೂ ಸಹ ಕನವಳ್ಳಿಯ ಒಂದು ವಿಶೇಷ ಶೇಷಾಚಲ ದಿಂಡಿಯ ಒಂದು ಸಂಪ್ರದಾಯದಂತೆ ಕರ್ಕಿಹಳ್ಳಿಯೂ ಸಹ ಮೃತ್ಯುಂಜೇಶ್ವರ ದಿಂಡಿಯೂ ಸಹ ವೈಭವಿತವಾಗಿ
ನಡೀತಾ ಇದೆ. ಇದಕ್ಕೆ ಕಾರಣ ಅಂತ ತಿಳ್ಕೊಂಡ್ರೆ ಕರ್ಕಿಹಳ್ಳಿ ಗುರು ಮಹಾರಾಜರ ಒಂದು ಕೃಪಾಶೀರ್ವಾದ ಮತ್ತು ಶೃಂಗೇರಿಯ ಪೀಠಾಧಿಕಾರಿಗಳ ಪೂರ್ಣಾನುಗ್ರಹ ಇದೆಲ್ಲವೂ ಸೇರಿ ಈ ಯಾವ ಕರ್ಕಿಹಳ್ಳಿ ಮತ್ತು ಕನ್ನವಳ್ಳಿ ಎರಡೂ ದಿಂಡಿಗಳು ವೈಭವವಾಗಿ ನಡೀತಕ್ಕಂಥವಾಗಿದ್ದಾವೆ ಮತ್ತು ಇದರಿಂದ ಸಾಕಷ್ಟು ಭಕ್ತರ ಒಂದು ಉದ್ಧಾರ ಅಂತಕ್ಕಂಥದ್ದಾಗ್ತಾಯಿದೆ, ಭಕ್ತರಿಗೆ ಮಾರ್ಗದರ್ಶನ ಅಂತಕ್ಕಂಥದ್ದಾಗ್ತಾಯಿದೆ. ಭಕ್ತರೆಲ್ಲರೂ ಸಹ ಇನ್ನೂ ಹೆಚ್ಚಾಗಿ ಈ ಯಾವ ಸಂಪ್ರದಾಯ ಬೆಳೀಲಿಕ್ಕೆ ಸಾಕಷ್ಟು ಪ್ರೋತ್ಸಾಹ ಅಂತಕ್ಕಂಥದ್ದು ಭಕ್ತರಿಂದ ನಮಗೆ ಸಿಗ್ತಾ ಇದೆ. ಹಾಗಾಗಿ ಈ ಎರಡೂ ದಿಂಡಿಗಳ ಒಂದು ಮುನ್ನೋಟ ಅಂತ ತಿಳ್ಕೊಂಡು ಕೇಳಿದ್ರೆ ಆ ಚಿದಂಬರನ ಒಂದು ವೈಭವ, ಚಿದಂಬರ ನಾಮ ಸ್ಮರಣೆ ಅಂತಕ್ಕಂಥದ್ದು ಮನೆಯಲ್ಲೇ ಮನೆ ಮಾತಾಗಬೇಕು ಅಂತಕ್ಕಂಥದ್ದು ಒಂದೇ ಒಂದು ಉದ್ದೇಶ ಅಂತಕ್ಕಂಥದ್ದು ಈ ಎರಡೂ ದಿಂಡಿಗಳನ್ನು ನಾವು ಬೆಳೆಸೋ ಕಾರಣ ಅಂತಕ್ಕಂಥದ್ದಾಗಿದೆ. ಈ ತಮ್ಮ ಸಂಪ್ರದಾಯದೊಳಗೆ ಚಿದಂಬರ ಸಂಪ್ರದಾಯ ಇರ್ಬೋದು ಅಥವಾ ಈ ಒಂದು ಭಕ್ತಿ ಮಾರ್ಗನೇ ಇರ್ಬೋದು, ನಾಮ ಸಾಧನೆ ಇರ್ಬೋದು, ಇದರಿಂದ ಅನೇಕ ಮನೆತನಗಳು, ಅನೇಕ ಜನರು ಉದ್ಧಾರ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕಲಿಯುಗದೊಳಗೆ ನವಯುವಕರು ತಮ್ಮ ದುಶ್ಚಟಗಳಿಗೆ ಬಿದ್ದು ಹಾಳಾಗ್ತಾ ಇದ್ದಾರೆ. ಈ ದಿಂಡಿ ಸಂಪ್ರದಾಯದಿಂದ ಇರ್ಬೋದು ಅಥವಾ ಈ ಸಂತ ಸಂಪ್ರದಾಯದಿಂದ ಇರ್ಬೋದು, ಆ ಯುವಕರು ಸನ್ಮಾರ್ಗಕ್ಕೆ ಬರಲಿಕ್ಕೆ ತಮ್ಮ ಅನುಭವದ ಮಾತುಗಳೇನೇನು? ಆರಂಭದಲ್ಲಿ ನಾವು ಸಾಕಷ್ಟು ಯಾವ ಪಾದಯಾತ್ರೆಯಲ್ಲಿ ಇರುವಾಗ ಜನರಲ್ಲಿ ಒಂದು ರೀತಿಯ ಒಂದು ಯಾವ ನಡವಳಿಕೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಯಾವಾಗ ಪಾದಯಾತ್ರೆಯಲ್ಲಿ ಆರಂಭ ಮಾಡಿದ್ವಿ ಅಂದಿನಿಂದ ಬರ್ಬರ್ತಾ ಎಲ್ಲ ರೀತಿಯ ಒಂದು ಪರಿವರ್ತನೆ ಅಂತಕ್ಕಂಥದ್ದು ಭಕ್ತರಲ್ಲಿ ಆಗ್ತಾ ಇದೆ. ಆನಂತರಲ್ಲಿ ಯಾವ ಸಂಪ್ರದಾಯ ಇದ್ದಂಥ ಮನೆಗಳಲ್ಲಿ ಪ್ರತಿನಿತ್ಯ ಕಾಕಡಾರ್ತಿ ಸಂಪ್ರದಾಯ, ಭಜನಾ ಸಂಪ್ರದಾಯಗಳು ನಡೀತಕ್ಕಂಥವಾಗ್ತಾ ಇದ್ದಾವೆ. ಹಾಗೂ ಈ ಯಾವ ಸಂಪ್ರದಾಯದಲ್ಲಿ ಈ ತೊಡಗಿದಂತಹ ಜನರು ತಮ್ಮ ಹವ್ಯಾಸಗಳನ್ನು ಸಾಕಷ್ಟು ಜನರು ಪರಿವರ್ತನೆ ಮಾಡಿ ಹವ್ಯಾಸಗಳನ್ನು ಬಿಟ್ಟು ತನ್ಮೂಲಕವಾಗಿ ಯಾವ ಒಳ್ಳೆಯ ಸತ್ಸಂಗದ ಒಂದು ಹಾದಿಯಲ್ಲಿ ಬರಲಿಕ್ಕೆ ಕಾರಣೀಭೂತರಾಗಿರುವಂಥ ಯಾವ ಚಿದಂಬರ ಸಂಪ್ರದಾಯ ಅಂತಕ್ಕಂಥದ್ದು ಎಲ್ಲರಿಗೂ ಆದರ್ಶ ಅನುಕರಣೀಯವಾದಂತಹ ಸಂಪ್ರದಾಯ ಆಗಿದೆ. ಅಸಾಮಾನ್ಯರಾದ ತಾವು ಬಹಳ ಸಾಮಾನ್ಯರಂತೆ ಈ ಒಂದು ಸಂಪ್ರದಾಯವನ್ನು ಬೆಳೆಸಿ ನಾಮ ಸಾಧನೆ ಬಗ್ಗೆ ಪ್ರೇರಣೆಯಾಗಿದ್ದೀರಿ, ಭಕ್ತಿ ಮಾರ್ಗಕ್ಕೆ ಬೆಳಕಾಗಿದ್ದೀರಿ. ತಮ್ಮನ್ನು ಅನೇಕರ ಸದ್ಗುರುಗಳಂತ ಕರೀತಾರೆ, ಇನ್ನು ಕೆಲವರು ತಮ್ಮ ಮೋಕ್ಷ ಮಾರ್ಗದ ಮಾರ್ಗದರ್ಶಕರು ಅಂತ ಕರೀತಾರೆ. ಅಂಥ ಭಕ್ತಕೋಟಿಗೆ ತಮ್ಮ ನಾಮ ಸಾಧನೆಯ ಬಗ್ಗೆ ಏನು ಅಮೃತವಾಣಿ ಇದೆ? ಯದ್ಭಾವಂ ತದ್ಭವತಿ ಎನ್ನುವಂತೆ ಈ ಚಿದಂಬರ ಸಂಪ್ರದಾಯದಲ್ಲಿ ಯಾರು ಗುರುಗಳು, ಯಾರು ಶಿಷ್ಯರು ಅಂತಕ್ಕಂತಹದ್ದನ್ನು ಉಚ್ಚ ಮಟ್ಟದ ಸಾಧಕರಲ್ಲಿ ಎಲ್ಲರೂ ಒಂದೇ ಸರಿಯಾಗಿ ಸಮಾನವಾಗಿ ಕಾಣ್ತಕ್ಕಂಥದ್ದು ಒಂದು ಭಾವನೆ ನಮ್ಮದು. ಯಾಕಂದರೆ ಗುರು ಮತ್ತು ಶಿಷ್ಯ ಈ ಸಂಪ್ರದಾಯ ಅಂತಕ್ಕಂಥದ್ದು ಆರಂಭದಲ್ಲಿ ಬೇರೆ ಬೇರೆ ಆಗಿ ಕಂಡರೂ ಸಹ ಚಿದಂಬರ ಉಪಾಸನೆಯಲ್ಲಿ ನಾವು ರಾಜಾರಾಮ್ ಮಹಾರಾಜರ ಒಂದು ಅಭಂಗದ ಆಧಾರದ ಮೇಲೆ ಚಿದಂಬರ ಚರಣಿ ದಾಸ್ ತದ್ರೂಪ ಹಾಲ ಅಂತಕ್ಕಂಥದ್ದು ಒಂದು ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಚಿದಂಬರ 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 ನಾಮಸ್ಮರಣೆಯನ್ನು ಯಾರು ಮಾಡ್ತಾರೆ ಅವರು ಚಿದಂಬರ ಸ್ವರೂಪರಾಗ್ತಾರೆ ಅಂತ ತಿಳ್ಕೊಂಡು ಹೇಳಿ, ಚಿದಂಬರ ಸ್ವರೂಪರ ಆದಮೇಲೆ ಚಿದಂಬರನ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಎಲ್ಲರಲ್ಲೂ ಅದು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಆಗ್ತಾಯಿದೆ. ಮಹಾಜಾದ ಕಮಾನಿ ಅಭಂಗ ಮತ್ತು ರಾಜಾರಾಮ್ ಮಹಾರಾಜರ ಅಭಂಗ ಇವೆಲ್ಲವುಗಳು ಆ ಭಗವಂತನನ್ನು ಪ್ರತ್ಯಕ್ಷವಾಗಿ ನಮಗೆ ದರ್ಶನ ಮಾಡ್ತಕ್ಕಂಥ ಮಾರ್ಗದರ್ಶಿಗಳಾಗಿದ್ದಾವೆ. ಈ ಚಿದಂಬರ ಸಂಪ್ರದಾಯದಲ್ಲಿ ನಮಗೆ ಗುರುಗಳಂತಕ್ಕಂಥ ಒಂದು ಪಟ್ಟವನ್ನು ಕೊಟ್ಟರೂ ಸಹ ನಾವು ಆ ಪ್ರಕಾರವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಯಾಕಂದರೆ ಗುರು ಅಂತಕ್ಕಂಥದ್ದು ಪದ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದು ದತ್ತಾತ್ರೇಯ ಶ್ರೀಪಾದ ಶಿವೊಬ್ಬ ನರಸಿಂಹ ಸರಸ್ವತಿ ಯತೀಶ್ವರ ಗುರು ಮಹಾರಾಜರ ಒಂದು ಮಹತಿಯನ್ನು ಹೊಂದಿದಂಥದ್ದು. ಹಾಗಾಗಿ ಆ ಸದ್ಗುರು ಪದಕ್ಕೆ ನಾವು ವಿನೀತರಾಗಿರಬೇಕೆ. ಗುರು ಸ್ವರೂಪ ಅಂತಕ್ಕಂಥದ್ದು ಬೇರೆ ಬೇರೆ ಆಗಿದ್ದರೂ ಸಹ ಆ ಗುರು ಸ್ವರೂಪ ಅಂತಕ್ಕಂಥದ್ದು ಒಂದೇ, ಗುರುತ್ವ ಅಂತಕ್ಕಂಥದ್ದು ಒಂದೇ. ಹಾಗಾಗಿ ಆ ಗುರು ಮಾರ್ಗ ಅಂತಕ್ಕಂಥದ್ದು ಬಹಳ ಕಠಿಣವಾಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಸರಳವಾಗಿರ್ತಕ್ಕಂಥದ್ದು. ಯಾವ ಶಿಷ್ಯನು ಗುರುವಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಾ ಇದ್ದಾನೋ ಆ ಶಿಷ್ಯನ ಉದ್ಧಾರ ಅಂತಕ್ಕಂಥದ್ದು ಖಂಡಿತವಾಗಿ ಆಗ್ತಾಯಿದೆ. ಯಾಕಂದರೆ
ಆಯಾ ಗುರು ಸ್ವರೂಪ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಅಂತಕ್ಕಂಥದ್ದು. ಹಾಗಾಗಿ ಆ ಗುರು ಮಹಾರಾಜರ ಒಂದು ಅಸ್ತಿತ್ವವನ್ನು ನಾವು ಪಡ್ಕೋಬೇಕಂತಂದರೆ ಬಹಳಷ್ಟು ನಮ್ಮಲ್ಲಿ ಯಾವ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಬೇಕು ಮತ್ತು ಆ ಗುರುತ್ವದ ಬಗ್ಗೆ ನಿಜವಾದ ಅರಿವಳಿಕೆ ಇರಬೇಕು. ಹಾಗಾಗಿ ನಮಗೆ ಸದ್ಗುರುಗಳಂಥ ಶಂಕರ ದೀಕ್ಷಿತ ಗುರು ಮಹಾರಾಜರು ಕರಕಿಗಳಿಯವರು ಅವರ ಒಂದು ಮಾರ್ಗದರ್ಶನದಂತೆ ನಾವು ಎಲ್ಲರಲ್ಲಿಯೂ ಗುರುಗಳನ್ನೇ ಕಾಣ್ತೇವೆ, ಶಿಷ್ಯರಲ್ಲಿಯೂ ಸಹ ನಾವು ಗುರುಗಳನ್ನೇ ಕಾಣ್ತೇವೆ. ಯಾಕಂದರೆ ಆ ಗುರು ಸ್ವರೂಪದ ಒಂದು ನೆಲೆ ಅಂತಕ್ಕಂಥದ್ದು ಅಪ್ರತಿಮವಾಗಿರ್ತಕ್ಕಂತಹದ್ದಾಗಿದ್ದರಿಂದಾಗಿ ಆ ಗುರು ಸ್ವರೂಪದಲ್ಲಿ ಎಲ್ಲರನ್ನೂ ಕಾಣ್ತಾ ಗುರು ಮತ್ತು ಶಿಷ್ಯ ಈ ಎರಡೂ ವ್ಯತ್ಯಾಸಗಳಲ್ಲಿ ನಾವು ಭೇದ ಕಾಣದೆ ಆರಂಭದಲ್ಲಿ ಗುರುವಿನ ಒಂದು ಉಪದೇಶದಂತೆ ಮಾರ್ಗದರ್ಶನದಂತೆ ನಾವು ನಡೀಬೇಕು. ಆ ನಂತರದಲ್ಲಿ ಗುರುವಿನ ಸ್ವರೂಪದಲ್ಲಿ ನಾವು ಐಕ್ಯರಾದ ಮೇಲೆ ಗುರುತ್ವ ಒಂದೇ ಉಳಿತಕ್ಕಂತಹದ್ದಾಗ್ತಾಯಿದೆ. ಆದ್ದರಿಂದಾಗಿ ಗುರು ಸ್ವರೂಪ ಅಂತಕ್ಕಂತಹದ್ದನ್ನು ನಾವು ಎಂದಿಗೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದು ದತ್ತಾತ್ರೇಯ ಶ್ರೀಪಾದ ನರಸಿಂಹ ಸರಸ್ವತಿ ಯತೀಶ್ವರ ಗುರು ಮಹಾರಾಜರು, ಅದೇ ಪ್ರಕಾರವಾಗಿ ಚಿದಂಬರ ಮಹಾರಾಜರು, ಅದೇ ಪ್ರಕಾರವಾಗಿ ಸಾಧು ಶೇಷಾಚಲರು, ಈ ಎಲ್ಲ ಗುರುಗಳೂ ಸಹ ಆ ಗುರು ಪರಂಪರೆಯಲ್ಲಿ ಆ ದತ್ತ ಸ್ವರೂಪರೇ ಅಂತಕ್ಕಂಥ ಭಾವ ನಮ್ಮದು. ಹಾಗಾಗಿ ಈ ಯಾವ ಗುರು ಪರಂಪರೆಯಲ್ಲಿ ನಾವು ನಮ್ಮ ಗುರುಗಳನ್ನೇ ನಾವು ಶ್ರೇಷ್ಠ ಅಂತ ತಿಳ್ಕೊಂಡು ಮುಂದುವರೆದು ಹೋಗ್ತಕ್ಕಂಥವಾಗ್ತಾ ಇದ್ದೀವಿ. ತಾವು ಈ ಭಕ್ತಿ ಮಾರ್ಗದೊಳಗೆ ನಾಮ ಸಾಧನೆಯೊಳಗೆ ಅನೇಕ ವಿಷಯಗಳನ್ನು ತಿಳಿಸ್ತಾ 1999ರಲ್ಲಿ ಕೋಟಿಲಿಂಗಾರ್ಚನೆಯನ್ನು ಮಾಡಿ ತಾವು ಅನೇಕ ಜನರನ್ನು ಪುನೀತರನ್ನಾಗಿ ಮಾಡಿದ್ರಿ. 2004ರಲ್ಲಿ 108 ಜಪಯಜ್ಞ ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಶ್ರೀ ಕ್ಷೇತ್ರ ಕರಿಕೇಳಿಯಲ್ಲಿ ಮಾಡಿ ಕೋಟಿ ಜನ ಪುನೀತರಾದರು. ನಂತರ 108 ನಾಮ ಜಪ ಅಂದರೆ ನಾಮ ಸಪ್ತಾಹ ಅನ್ನೋ ಕಾರ್ಯಕ್ರಮವನ್ನು ಹಾಕ್ಕೊಂಡು ದೇಶದ ಮೂಲೆಯಲ್ಲಿ ನೀವು ಆ ಒಂದು ಸಪ್ತಾಹದ ಗರ್ಜನೆಯನ್ನು ಮಾಡಿ ಘಂಟಾಘೋಷವಾಗಿ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಾ ಅನೇಕ ಭಕ್ತರನ್ನು, ಸಾವಿರಾರು ಭಕ್ತರು, ಕೋಟ್ಯಾಂತರ ಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದೀರಿ. ಜೊತೆಗೆ ಶ್ರೀ ಕ್ಷೇತ್ರ ಕನವಳ್ಳಿಯಲ್ಲಿ ಪಾದಕಾ ಮಂದಿರವನ್ನು ಮಾಡಿ ಗುರುಗಳ ಒಂದು ಸ್ಮರಣೆಗೋಸ್ಕರ ಒಂದು ರಥವನ್ನು ತಯಾರಿಸಿ ಗುರುಗಳ ಮೂರ್ತಿಯನ್ನು ಮಾಡಿ ಅದನ್ನು ಇಟ್ಟು ಆ ವೈಭವದಿಂದ ಆ ರಥೋತ್ಸವವನ್ನು ಮಾಡಬೇಕು ಅನ್ನೋ ಹೆಬ್ಬೈಕೆಯಿಂದ ಭಕ್ತರನ್ನು ಹುರಿದುಂಬಿಸಿದ್ದೀರಿ. ಇವೆಲ್ಲ ಕಾರ್ಯಕ್ರಮಗಳ ಮಧ್ಯೆ ಮತ್ತೆ ತಮ್ಮ ಮುಂದಿನ ಕಾರ್ಯಯೋಜನೆಗಳೇನು ಅನ್ನೋದನ್ನು ಭಕ್ತರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಬೋದು. 1999ರಲ್ಲಿ ಕೋಟಿಲಿಂಗ ಪೂಜೆ ಆಯಿತು. ಆನಂತರದಲ್ಲಿ ಅದಕ್ಕೆ ಕಾರಣೀಭೂತರಂತಂದರೆ ಅಗಡಿ ಆನಂದ ಪರಮ ಪೂಜೆ ಚಿದಂಬರಮೂರ್ತಿ ಚಕ್ರವರ್ತಿ ಮಹೋದಯರು. ಆ ಚಕ್ರವರ್ತಿ ಮಹೋದಯರ ಒಂದು ಕೃಪಾಶೀರ್ವಾದದಿಂದಾಗಿ ಕೋಟಿಲಿಂಗಾರ್ಚನೆ ದಿಗ್ವಿಜಯವಾಯಿತು. ಆನಂತರದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಕೊಂಡೇಳಿ ನಾವು ಚಿದಂಬರ ಮೂರ್ತಿಗಳನ್ನೇ ಪ್ರಶ್ನೆ ಮಾಡಿದ್ವಿ. ಹಾಗಾದರೆ ನೀನು ಇನ್ಮೇಲೆ ಜಪವನ್ನು ಸಾಧನೆ ಮಾಡಿಸು ಅಂತ ಕೊಂಡೇಳಿ 108 ಕೋಟಿ ಜಪದ ಒಂದು ಉಪದೇಶ ಮಾಡಿದರು. ಆನಂತರದಲ್ಲಿ ಅವರ ಒಂದು ಆಶೀರ್ವಾದದಿಂದ 108 ಕೋಟಿ ಜಪಯಜ್ಞವೂ ಸಹ ದಿಗ್ವಿಜಯವಾಯಿತು. ಆನಂತರದಲ್ಲಿ ಮತ್ತೆ ಏನೇನು ಮಾಡಬೇಕು ಅಂತ ಕೇಳಿದಾಗ ಸಪ್ತಾಹವನ್ನು ಮಾಡಲಿಕ್ಕೆ ಅವರೇ ಆದೇಶ ಮಾಡಿದರು. ಆ ಪ್ರಕಾರವಾಗಿ ಮೊದಲೇ ಸಪ್ತಾಹವನ್ನು ಅಗಡಿ ಆನಂದವನ ಕ್ಷೇತ್ರದಲ್ಲಿ, 2ನೇ ಸಪ್ತಾಹವನ್ನು ಕ್ಷೇತ್ರ ಕೆಂಗೇರಿಯಲ್ಲಿ ಮತ್ತು ಉಳಿದ ಸಪ್ತಾಹಗಳನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಮಾಡಿ ಆಯಿತು. ಇನ್ನು ಮುಂದೆ ಯಾವ ಗಿರ್ನಾರ್ದಲ್ಲಿಯೂ ಸಹ ಒಂದು ಸಪ್ತಾಹವನ್ನು ಆರ್ಗನೈಸ್ ಮಾಡಲಾಗಿದೆ. ಆನಂತರದಲ್ಲಿ ಆಳಂದಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಭಾಳ ದಿವಸದಿಂದ ನಮ್ಮದು ಉದ್ದೇಶ ಇಂತೆ ಇತ್ತು. ಆದ್ದರಿಂದಾಗಿ ಅದಕ್ಕೆ ಅಗಡಿ ಆನಂದ ಒಂದು ವಿಶ್ವನಾಥ ಸ್ವಾಮೀಜಿಯವರು ಸಹ ಅದಕ್ಕೆ ವಿಶೇಷವಾಗಿ ಒಂದು ಆಸಕ್ತಿಯನ್ನು ವಹಿಸಿ ಅಲ್ಲಿಯೂ ಸಹ ಸಪ್ತಾಹವನ್ನು ಏರ್ಪಡಿಸಿದ್ದಾರೆ. ಇನ್ನು 108 ಸಪ್ತಾಹಗಳಿಗಾಗಲೇ ಆಗಿ ಹೋಗ್ತವೆ, ಇನ್ನೇ ಏನಾದರೂ. ಹಾಗಾಗಿ ಇನ್ನು ಉಳಿದ ಒಂದು ದಿವಸಗಳಲ್ಲಿ ನಾವು ಮಾಡಬೇಕಾದಂತಹದ್ದು ಉದ್ದೇಶ ಏನು ಅಂತ ತಿಳ್ಕೊಂಡು ಕೇಳಿದರೆ, ಇನ್ನು ರಾಜಾರಾಮ್ ಮಂದಿರದಲ್ಲಿ ಮೂಲತಃ ಅಖಂಡ ವೀಣಾ ಸಂಪ್ರದಾಯ ಅಂತಕ್ಕಂಥದ್ದಿತ್ತು. ಆ ಅಖಂಡ ವೀಣಾ ಸಂಪ್ರದಾಯವನ್ನು ನಾವು ಮತ್ತೆ ಕರ್ಕಿಹಳ್ಳಿಯಲ್ಲಿ ಸಹ ಈಗ ಆರಂಭ ಮಾಡಬೇಕಂತಕ್ಕಂಥದ್ದು. 2029ನೇ ಇಸ್ವಿಯಲ್ಲಿ ನಮ್ಮ ಕರ್ಕಿಹಳ್ಳಿಯ ಒಂದು ಮೃತ್ಯುಂಜಯೇಶ್ವರನ ಅಮೃತ ಮಹೋತ್ಸವ ಅಂತಕ್ಕಂಥದ್ದು ಆಗ್ತಾಯಿದೆ. ಆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಯಾವ ಅಖಂಡ ವೀಣಾ ಕಾರ್ಯಕ್ರಮವನ್ನು
ನಾವು 365 ದಿವಸ 24 ಗಂಟೆಗಳು ಸಹ ಶಿವಚಿದಂಬರ ನಾಮ ಝಂಕಾರ ಮಾಡಬೇಕು ಅಂತಕ್ಕಂಥ ಒಂದು ಮುಂದಿನ ಯೋಜನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಸೊ ಇಲ್ಲಿಯವರೆಗೂ ತಮ್ಮ ಅಮೃತವಾಣಿಯಿಂದ ಯಲಬುರ್ಗಾ ಹತ್ತಿರ ಇರುವಂಥ ಗಂಗೂರೇಶ್ವರ ದೇವಸ್ಥಾನದೊಳಗೆ ತಮ್ಮ ಅಮೃತವಾಣಿಯಿಂದ ನಮ್ಮೆಲ್ಲರನ್ನ ಸಂತೋಷಪಡಿಸಿ ಪುನೀತರನ್ನಾಗಿ ಮಾಡಿದ್ದಕ್ಕೆ ಎಲ್ಲ ಭಕ್ತಕೋಟಿ ಪರವಾಗಿ ನಾನು ತಮಗೆ ದೀರ್ಘ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೇನೆ. ತಮ್ಮ ತಾವು ನಡೆಸಿಕೊಟ್ಟ ಈ ಒಂದು ಸನ್ಮಾರ್ಗದೊಳಗೆ ಒಂದು ದಾರಿಯೊಳಗೆ ನಾವೆಲ್ಲ ನಡೆಯುವಂತಾಗಲಿ, ತಮ್ಮ ಆಶೀರ್ವಾದ ಇನ್ನೂ ಭಕ್ತಕೋಟಿಗೆ ಸಿಗುವಂತಾಗಲಿ, ತಮ್ಮ ಅನುಗ್ರಹ ಸಂದೇಶ ಮತ್ತು ಆದೇಶ ನಮ್ಮನ್ನು ಯಾವತ್ತೂ ಕಾಪಾಡುವಂತಾಗಲಿ ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ಸಂದರ್ಶನಕ್ಕೆ ಪೂರ್ಣ ವಿರಾಮ. ಜೈ ಚಿದಂಬರ.